ಬರ್ತೀನಿ ಬಂದಿದ್ದ ಅಷ್ಟೊತ್ತಿತ್ತು, ಇಷ್ಟೊತ್ತಾದ್ರೂ ಇನ್ನೂ ಬರಲೇ ಇಲ್ವಲ್ಲ. ಛೇ, ಈ ಗಂಡಸರ ಜಯಮಾನವೇ ಎಷ್ಟು, ಬೇಗ ಬರ್ತೀನಿ ಅಂತ ಹೇಳೋದು ಲೇಟಾಗಿ ಬರೋದು, ಇದೇ ಇವರ ಕೆಲಸ ಆಗ್ಬಿಟ್ಟಿದೆ. ಛೇ, ಓಹೋ, ಬಂದೇ ಬಿಟ್ರು ನಮ್ಮ ಭಾವಿ ಪತಿ ದೇವರು. ಹಾಯ್ ಕಾವೇರಿ. ಯಾಕೆ ಕಾವೇರಿ, ನನ್ನ ಮೇಲೆ ಕೋಪನಾ? ಕೋಪ ಅಷ್ಟೇ ಅಲ್ಲ, ನಿಮ್ಮನ್ನು ಏನ್ ಮಾಡಿದ್ರು ನನ್ನ ಕೋಪ ತಣ್ಣಗಾಗೋದಿಲ್ಲ. ಅಷ್ಟೊಂದು ಕೋಪ ಯಾಕೆ ಕಾವೇರಿ? ಹೌದು ಮತ್ತೆ, 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಈಗ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ಕೋಪ ನನಗೆ. ಕಾವೇರಿ, ಸ್ನಾನ ಮಾಡಿ ಬಟ್ಟೆ ಪ್ಯಾಕ ಮಾಡಿಕೊಂಡು ಬರೋದ್ರೊಳಗೆ ಸ್ವಲ್ಪ ಲೇಟವಾಯ್ತು ಅಷ್ಟೇ. ನೋಡಿ ಅಶ್ವಥ್, ನೋಡಿ, ನಿಮ್ಮನ್ನು ಒಂದು ಕ್ಷಣ ನೋಡ್ಲಿಲ್ಲ ಅಂದ್ರೆ ಆ ಆಕಾಶನೇ ನನ್ನ ಮೈ ಮೇಲೆ ಬಿದ್ದಂತಾಗುತ್ತೆ. ಅದು ಅಲ್ಲದೆ ನೀವು ಯಾವಾಗ್ಲೂ ನನ್ನ ಕಣ್ಮುಂದೆ ಇರ್ಬೇಕನ್ನೋದೇ ನನ್ನ ಮನದಾಸೆ. ನನಗೂ ಅಷ್ಟೇ ಕಾವೇರಿ, ನೀನನ್ನು ಕಾಣದೆ ಹೋದರೆ ಅದು ಏನೋ ಕಳೆದುಕೊಂಡಂತೆ ಆಗುತ್ತದೆ ಈ ನನ್ನ ಮನಕ್ಕೆ. ಅದೆಲ್ಲ ಹೋಗ್ಲಿ, ಬೆಂಗಳೂರಿನಿಂದ ಮರಳಿ ಬರೋದು ಎಷ್ಟು ದಿವಸ ಆಗುತ್ತೆ? ನೋಡಿ ಕಾವೇರಿ, ನಾನು ಬರೋದು 1 ವಾರ ಕೂಡ ಆಗಬಹುದು. ಏನಂದ್ರಿ, 1 ವಾರ ಆಗುತ್ತಾ? ಹೌದು ಕಾವೇರಿ, ಪರೀಕ್ಷೆ ಬರೆದು ಫಲಿತಾಂಶ ಬರಬೇಕಾದ್ರೆ ಕನಿಷ್ಠ 1 ವಾರವಾದರೂ ಆಗಿ ಆಗುತ್ತದೆ. ಅಲ್ಲ ರೀ, ನಿಮ್ಮನ್ನು ಬಿಟ್ಟು ಅಷ್ಟು ದಿವಸ ನಾನು ಇರೋದಾ? ನೋಡಿ, ಆ ಕೆಲಸನೇ ಬೇಡ, ಬೇರೆ ಯಾವ ಕೆಲಸ ಆದ್ರೂ ನೋಡಿದ್ರಾಯ್ತು. ನೋಡಿ ಕಾವೇರಿ, ನಾನು ಮೊದಲೇ ನಿರುದ್ಯೋಗಿ, ಅಂಥದ್ರಲ್ಲಿ ಇಂಥ ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ಮುಂದೆ ದೊಡ್ಡ ತೊಂದರೆ ಅನುಭವಿಸಬೇಕಾಗುತ್ತದೆ. ಹಾಗಲ್ಲ ಅಶ್ವಥ್, ನೋಡಿ, ನನ್ನ ಮನಸ್ಸಿನ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನನ್ನ ಮನಸ್ಸಿನ ಮಾತು ಇನ್ನು ಎಷ್ಟು ದಿವಸ ಅಂತ ಅರ್ಥ ಮಾಡ್ಕೋತೀರಿ ನೀವು? ಅರ್ಥವಾಗುತ್ತದೆ ಕಾವೇರಿ, ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ಆದರೆ ಪರಿಸ್ಥಿತಿ ಒತ್ತಡವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ಇದನ್ನು ಮೀರಿ ನನ್ನಿಂದ ನಿನಗೆ ಏನು ಹೇಳಲಾಗದು. ಆಯ್ತು ಅಶ್ವಥ್, ನೀವು ಹೇದಂತೆ ಕೇಳ್ತೀನಿ. ಆದ್ರೆ ನೀವು ಫಲಿತಾಕ್ಷಣ ಮುಗಿದ ತಕ್ಷಣ ನೀವು ಮರಳಿ ಊರಿಗೆ ಬಂದ್ಬಿಡ್ಬೇಕು. ಮತ್ತೆ ಸರಿ ಕಾವೇರಿ, ಆದಷ್ಟು ಬೇಗ ಹೋಗಿ ಬರುತ್ತೀನಿ, ನೀನೇನು ಇದಕ್ಕೆ ಚಿಂತಿಸಬೇಡ. ಸರಿ ರೀ, ಹೋಗಿ ಬನ್ನಿ, ನಾನೇನು ಬರ್ತೀನಿ. ಕಾವೇರಿ, ಹೋಗುವ ಮುನ್ನ ಏನಾದರೂ ಕಿರು ಕಾಣಿಕೆ? ಏನು ಕಿರು ಕಾಣಿಕೆ ಬೇಕಾ? ನೋಡಿ, ಅದೆಲ್ಲ ಈಗಲ್ಲ, ಮದುವೆ ಆದ್ಮೇಲೆ. ನಲ್ಲಿ ನಾನು ಕೇಳಿದು ಅದಲ್ಲ, ಇದು ಮತ್ತೇನ್ ಕೇಳಿದ್ರಿ ನೀವು? ನಾನು ಕೇಳಿದು ಈ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹೊರಹೊಮ್ಮಲಿ ಎಂದು ಹೇಳಿದೆ. ಓಹೋ, ಇದಾ ನಿಮ್ಮ ಒಗಟಿನ ಮಾತು? ಹೌದು ಮಹಾರಾಣಿಯವರೇ, ಶುರು ಮಾಡಿ ನಿಮ್ಮ ಸಂಗೀತ ಗಾನಸುದೆ. ಐ ಲವ್ ಯು ಕಾವೇರಿ, ಐ ಲವ್ ಯು. ಐ ಲವ್ ಯು ಅಶ್ವಥ್, ಐ ಲವ್ ಯು. ಸಿರಿಯಂತೆ ಜಲವೇ ಸುರಲೋಕ ಪರಿಜಾತ ಹೂವೇ, ಬೇಲೂರ ಸಿರಿಯಂತೆ ಜಲವೇ ಸುರಲೋಕ ಪರಿಜಾತ ಹೂವೇ, ಈ ಹಾಡಿಗೆ ಜತೆಯಾದಿಗೆ ನನ್ನ ಮಾಯಿಗೆ ನಿತ್ಯವಾದಿಗೆ ಪರಿವಾರ ಶೃಂಗಾರ ಸಖಿಯೇ, ನೋಬಂದೆ ನಿನ್ನ ಪ್ರೇಮ ಬೀಸಿ ಜೊತೆಯಿರು ನಾನಿಸಿ, ನೋಬಂದೆ ನಿನ್ನ ಸ್ನೇಹ ಬೀಸಿ ಜೊತೆಯಿರು ನಾನಿಸಿ,
ಖುಷಿ ಬೀರುತ್ತ ನೂ ಬಂದೆ ನಿನ್ನ ಪ್ರೇಮ ಬಯಸಿ ಜೊತೆಯಲ್ಲಿ ನಾನಿನ್ನ ಅರಸಿ ನೀರುಳ್ಳ ಸಿರಿಯಂತೆ ಚೆಲುವೆ ಸುರಲೋಕ ಪರಿಜಾತ ಭೂಮಿ ಸುರಲೋಕ ಪರಿಜಾತ ಭೂಮಿ ಸುರಲೋಕ ಪರಿಜಾತ ಭೂಮಿ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಆಯ್ತಾ? ಹೌದು ಕಾವೇರಿ, ಗಿಳಿಯನ್ನು ಪಂಜರದಿಂದ ಹಾರಿ ಬಿಟ್ಟಾಗ ಅದು ಎಷ್ಟು ಸಂತೋಷವಾಗುತ್ತದೆ ಅಷ್ಟೇ ಸಂತೋಷ ಈ ನಿನ್ನ ಹಾಡು ಕೇಳಿದ ತಕ್ಷಣ ಈ ನನ್ನ ಹೃದಯಕ್ಕೆ ಆನಂದವಾಯಿತು. ನೋಡಿ ಅಶ್ವಥ್, ನಿಮ್ಮ ಸಂತೋಷನೇ ನನ್ನ ಸಂತೋಷ ಆಯ್ತಾ? ಹೌದು ಕಾವೇರಿ. ಆಯ್ತು, ಹೋಗ್ ಬನ್ನಿ, ನಾನೇ ಹೇಳ. ಹಾ ಕಾವೇರಿ, ನಾನಿನ್ನ ಹೋಗಿ ಬರುತ್ತೇನೆ. ಆಯ್ತು, ಹೋಗ್ ಬನ್ನಿ, ಬಾಯ್. ಅಲ್ಲ, ಒಟ್ನಲ್ಲಿ ಈ ಅಶ್ವಥ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಕಾಣುತ್ತೆ. ನಾನೇ ಪುಣ್ಯವಂತು. ಇಂಥ ವರ ಸಿಗ್ಬೇಕಾದ್ರೆ ಆ ದೇವ್ರು ನನಗೆ ಎಷ್ಟೊಂದು ಭಾಗ್ಯಶಾಲಿಯನ್ನು ಕೊಟ್ಟಿದ್ದಾನೆ. ನೋಡಿ, ಆದಷ್ಟು ಬೇಗ ಬನ್ನಿ, ನಿಮಗೋಸ್ಕರ ಈ ಪ್ರೀತಿ ಕಾಯ್ತಾ ಇರ್ತಾಳೆ ಮನೆಯಲ್ಲಿ. ಕಲಿಯುಗ. ಈ ಕಲಿಯುಗದಲ್ಲಿ ಕಳ್ಳತನ, ಕಪಟತನ, ಕಾಮಾಕತನ, ಈ ಕರ್ಮದ ಕಾರ್ಯಕ್ಕೆ ಕೈ ಹಾಕಿದ ದುಷ್ಟ ವ್ಯಕ್ತಿಗಳನ್ನು ಸಿಕ್ಕಲ್ಲಿ ಕೊಚ್ಚಿ ಹಾಕಿ ಈ ಭುಗತ ಲೋಕದ ಕಡೆ ಓಣೆ ಹಾಕಿ ಕೊನೆಗಳಿಸುವುದೇ ಈ ಇಂಟರ್ನ್ಯಾಷನಲ್ ಡಾನ್ ಟೈಗರ್ ಸ್ಪೆಷಲ್ ಕ್ಯಾರೆಕ್ಟರ್. ಇಡೀ ಗೌರ್ಮೆಂಟ್ ಎದುರಿಗೆ ನಿಂತರು ಖಂಡಿತ ನನಗೆ ಚಿಂತೆ ಇಲ್ಲ. ಕಾಲು ಕೆದರಿ ಗೂಳಿ ಅಂತ ನುಗ್ಗಿ ಕೂಗಿಸುವುದೇ ಈ ನನ್ನ ಮುಖ್ಯ ಗುರಿ. ಬಾಬಲಿ ರಾಮ, ಏನಾಯ್ತು? ಸ್ಟೇಷನ್ ರೋಡಿನಿಂದ ಸುಟ್ಟಿಗೆ ಹಿಡಿದುಕೊಂಡು ಬರುವಾಗ ಅಲ್ಲಿದ್ದ ಕಮಿಷನರ್ ವಶ ಪಡೆದುಕೊಂಡ. ಹೌದು ಬಾಸ್, ಅವ್ರು ಗುಂಡಿನಿಂದ ಬಚಾವಾಗಿ ಬಂದಿನಿ. ಬಚಾವ? ಬಚ್ಚ, ಈಗ ಪೊಲೀಸ್ ಪೋರ್ಕಿ ಎಲ್ಲಿರುವನು? ಸ್ಟೇಷನ್ ಡ್ಯೂಟಿ ಮೇಲೆ ಇರೋನು. ಆಲ್ ರೈಟ್. ಲೇ ಬಚ್ಚ, ಹಣ ತುಂಬಿರೋ ಸುಟ್ಕೇಸ್ ನನ್ನ ಕೈಗೆ ಒಪ್ಪಿಸಂದರೆ ಹೋಗಿ ಹೋಗಿ ಆ ಪೊಲೀಸ್ ಪೋರ್ಕಿ ಕೈಯಲ್ಲಿ ಒಪ್ಪಿಸಿ ಬಂದಿರುವೆದ್ದಲ್ಲ, ನೀನೆಂತ ಲುಚ್ಚ. ಮೊದಲು ನನ್ನ ಕಣ್ಣು ಮುಂದಿಂದ ಹೊರಟೋಗಿ ನಿನ್ನ.
ಇಂಥ ಇಂಥ ಜನರಿಗೆ ಇಟ್ಟುಕೊಂಡು ನಾವೇ ಹಾಳಾಗಿ ಹೋಗಬೇಕು. ಈಗ ಈಗ ಮೊದಲು ಆ ಪೊಲೀಸ್ ಇರುವ ಜಾಗಕ್ಕೆ ಹೋಗಿ ನನ್ನ ನನ್ನ ಹಣದ ಸುಟ್ಕೇಸನ್ನು ತರುವುದೇ ಈ ನನ್ನ ಟಾರ್ಗೆಟ್. ಪೊಲೀಸ್ ವರ್ಗೆ ಸ್ಟಾಪ್ ಇಟ್. ಯಾರು ಯಾರು? ನಿನ್ನ ಪಾಲಿನ ಯಮಧರ್ಮ. ಏ ಯಮ, ನಾನು ಯಾರು ಗೊತ್ತಾ? ನಿಮ್ಮಂತ ಗುಂಡ ರೌಡಿಗಳನ್ನು ಹೆಡೆ ಮುರಿದು ಕೊಟ್ಟು ಹಿಡಿಯಲು ಬಂದು ಪುಂಡ ಹುಲಿ ನಾನು. ಏನು ಪುಂಡ ಹುಲಿಯ? ಏಯ್, ನೀನ್ಯಾವ ಪುಂಡ ಹುಲಿಯೋ? ಕಾಕಿ ಬಟ್ಟಿ ತೊಟ್ಟು ದಿಲ್ಲಿ ಕೋಟೆ ಹಾಕಿ ಮಾತ್ರಕ್ಕೆ ನಾನೇ ಪುಂಡ ಹುಲಿ ಎಂದು ಹೇಳುತ್ತಿರುವೆಲ್ಲ. ಏಯ್, ನಿಮ್ಮಂತ ಪುಂಡ ಹುಲಿಗಳ ಧ್ಯೇಯ ಇಬ್ಬಾಗ ಮಾಡಿ ಮಾಂಸದ ಮುದ್ದೆಯನ್ನು ತಿಂದು ತೆಗುವ ಎಂದು ಈ ಬ್ರಹ್ಮಾಂಡದಲ್ಲಿ ಕಬ್ಬಿನಿಂದ ಕರಿಚಿರುತ್ತೆ ನಾನು. ಏ ಪೊಲೀಸ್ ಆಫೀಸರ್ ಅಂದೆ, ಫಾಲೋ ಮಾಡಷ್ಟು ಸೊಕ್ಕ ಬಂದಿದೆ ನಿನಗೆ? ಪೊಲೀಸ? ಪೊಲೀಸ್ ಅಷ್ಟೇ ಅಲ್ಲಲೇ, ಇಡೀ ಪಾಲಿಟಿಕ್ಸ್ ಈ ಹರಿಚಂದ್ರನ ಮುಷ್ಟಿಯಲ್ಲಿ ಇರುವಾಗ ಆಸ್ಟ್ರಾಲ್ ಕಾನಿಸ್ಟೇಬಲ್ ನೀನು. ನನ್ನ ಬಲಗೈ ಬಂಟನ ಕೈಯಲ್ಲಿನ ಸುಟ್ಕೇಸ್ ಲಪ್ಟಾಯಿಸಿಕೊಂಡ ಬಂದಿರುವ ಬೇಟೆ ನೀನು. ಲೇ ಹರಿಚಂದ್ರ, ಈ ಎಂಟೆ ಎದೆಯ ಬೆಂಟನಿಗೆ ಬೇಟೆ ಅನ್ನುವ ಕಟಕ. ಸುಮ್ಮನೆ ನನ್ನ ತಂದ್ರಿಗೆ ಬರಬೇಡ, ಎಲ್ಲಿದು ಹೊರಟೋಗೋ. ಹೊರಟೋಗು. ಲೇ ಪೊಲೀಸ್ ಬರ್ಕಿ, ಕೈಯಲ್ಲಿರೋ ಸುಟ್ಕೇಸ್ ನನಗೆ ಮುಟ್ಟಿಸಿ ರೈಟ್ ಹೇಳು. ಎಲ್ಲವಾದರೆ ಈ ಸೃಷ್ಟಿಯಿಂದ ಸುಟ್ಟು ಹೋಗುವೆ ವೈಕುಂಠಕ್ಕೆ. ಏಯ್, ನೀನೇ ಅಷ್ಟೇ ಅಲ್ಲ, ಸತ್ತ ಸ್ವರ್ಗದಲ್ಲಿ ಇರುವ ನಿನ್ನ ತಂದೆ ತಾಯಿ ಬಂದರೂ ಕೂಡ ಈ ಸುಟಿಗೆ ಸಹ ಕೊಡ್ಲಾರೆ ನಾನು. ನನ್ನ ಮಗನೇ, ನನ್ನ ತಂದೆ ತಾಯಿ ಹೆಸರು ಎತ್ತಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ. ಮೊದಲು ಕೈಯಲ್ಲಿರೋ ಸೂಟ್ಕೇಸ್ ನನಗೆ ಕೊಟ್ಟು ರೈಟ್ ಹೇಳು. ಎಲ್ಲವಾದರೆ ನಿಂತ ಸ್ಥಳದಲ್ಲಿ ನಿನ್ನ ಸಮಾಧಿ ಮಾಡುವೆ. ಹಾ, ಮೊದಲು ಸೂಟ್ಕೇಸ್ ಅನ್ನು ಕೊಟ್ಟು ರೈಟ್ ಹೇಳು. ಇಲ್ಲೇ ನಿಂದ್ರಕೊಡ್ಕೋ, ನನ್ನ ಡಿಪಾರ್ಟ್ಮೆಂಟ್ಗೆ ತಗೊಂಡು ಬರ್ತೀನಿ. ಹೋಗು ಪೊಲೀಸ್ ನಾಯಿ, ಹೋಗು. ನಿನ್ನಂತ ಕಚ್ಚಡಗಳನ್ನು ನಾನು ಎಷ್ಟು ನೋಡಿದ್ದೇನೆ. ಅದು ಏನು ಮಾಡ್ಕೋ ಹೋಗೋ ಈ ಹರಿಚಂದ್ರನ ಇರುವವರೆಗೆ.